ಹಲವು ಜಾಗಗಳಿಗೆ ಹೋಗೋಕೆ ಆಗದೇ ಇರುವಂಥ ಪರಿಸ್ಥಿತಿ ಈಗ ಕೇರಳದ ವಯನಾಡಿನಲ್ಲಿದೆ. ಎಲ್ಲಿ ಭೂಕುಸಿತ ಆಗಿದೆಯೋ ಆ ಜಾಗದಲ್ಲಿ ಅಲ್ಲಿ ಈಗ ಊಟವನ್ನ ವಿತರಣೆ ಮಾಡಬೇಕಲ್ಲ, ಹೇಗೆ ಕೊಡಬೇಕು, ಅವ್ರು ಬದುಕಬೇಕಲ್ಲ, ಕುಡಿಯೋಕೆ ನೀರು ಕೊಡಬೇಕಲ್ಲ, ಅಷ್ಟೆಲ್ಲ ನೀರಿದ್ರೂ ಕೂಡ ಕುಡಿಯೋಕೆ ಆಗೋದಿಲ್ಲ. ಸೊ ಚೂರಲ್ಮಲ ಸಂತ್ರಸ್ತರಿಗೆ ಈಗ ಆಹಾರ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಎಜ್ಮಲ್ ನೌಕಾ ಅಕಾಡೆಮಿಯ ತಂಡದಿಂದ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ, ವೈದ್ಯರನ್ನು ಒಳಗೊಂಡಂತಹ ತಂಡ ಈಗ ಸ್ಥಳಕ್ಕೆ ಆಗಮಿಸಿದೆ. ಸೊ ಅಲ್ಲಿ ಆಹಾರ ವಿತರಣೆಯನ್ನ, ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಈಗ ಮಾಡಲಾಗ್ತಾ ಇದೆ. ಎಜ್ಮಲ್ ನೌಕಾ ಅಕಾಡೆಮಿ ತಂಡದಿಂದ ಈ ವಿತರಣೆ ಕಾರ್ಯ ನಡೀತಾ ಇದೆ. ಈಗ ಅಗ್ನಿಶಾಮಕ ಸಿಬ್ಬಂದಿ, ವೈದ್ಯರನ್ನು ಒಳಗೊಂಡಂತಹ ತಂಡ ಈಗ ಸ್ಥಳಕ್ಕೆ ಆಗಮಿಸಿದೆ. ಆಮೇಲೆ ಏನೆಲ್ಲ ಬೇಕೋ ಅವೆಲ್ಲ ವ್ಯವಸ್ಥೆಗಳನ್ನು ಈಗ ಹೆಲಿಕಾಪ್ಟರ್ ಮೂಲಕವಾಗಿಯೂ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಹಲವು ಫುಡ್ ಕಿಟ್ಗಳನ್ನಾಗಿರ್ಬೋದು, ಬಟ್ಟೆಗಳನ್ನಾಗಿರ್ಬೋದು. ಕಾರಣ ಅಲ್ಲಿ ಈಗ ಅವ್ರಿಗೆ ಏನಾದರೂ ಹಾಕ್ಕೊಳ್ಳೋಕೆ ಬಟ್ಟೆಗಳು ಬೇಕಲ್ಲ, ಆ ನೀರಲ್ಲಿ ನೆಲೆದಿರೋದು ಇಡೀ ಮನೆ ಕೊಚ್ಕೊಂಡು ಹೋಗಿದೆ ಅಂತಂದ್ರೆ ಎಲ್ಲಿಂದ ತರಬೇಕು? ಆ ಬಟ್ಟೆಗಳ ವ್ಯವಸ್ಥೆನೂ ಕೂಡ ಆಗಬೇಕು. ಮಕ್ಕಳಿರ್ತವೆ, ಆ ಚಳಿಯಲ್ಲಿ ತಡ್ಕೊಳ್ಳೋಕ್ಕಾಗೋದಿಲ್ಲ, ಸ್ವೆಟ್ರ್ಗಳು ಬೇಕಾಗತ್ತೆ, ಆಮೇಲೆ ಹೊದಿಕೆಗಳೇನಾದರೂ ಬೇಕು. ಎಲ್ಲಿಂದ ಏಕಕಾಲದಲ್ಲಿ ಅಷ್ಟೊಂದು ಎಲ್ಲಿಂದ ತರೋಕ್ಕಾಗತ್ತೆ? ಸೊ ಹಾಗಾಗಿ ಅವಳ ವ್ಯವಸ್ಥೆಯನ್ನು ಹೆಲಿಕಾಪ್ಟರ್ ಮೂಲಕವಾಗಿ ಬೇರೆ ಕಡೆಯಿಂದ ಸ್ಥಳಾಂತರವನ್ನು ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳೆಲ್ಲ ಈಗ ಸಪೋರ್ಟ್ ಮಾಡ್ತಾ ಇದೆ. ಕರ್ನಾಟಕವು ಕೂಡ ಹೇಳಿದ್ದಾರೆ, ನಿಮ್ಗೆ ಏನೆಲ್ಲ ನೆರವು ಬೇಕೋ ಅಗತ್ಯ ನೆರವುಗಳನ್ನು ನಾವು ನೀಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ. ಆ ಕಡೆ ತಮಿಳುನಾಡು ಸರ್ಕಾರ ಕೂಡ ಸಪೋರ್ಟ್ ಮಾಡ್ತಾ ಇದೆ, ಕೇಂದ್ರವು ಸಪೋರ್ಟ್ ಮಾಡ್ತಾ ಇದೆ, ಹಲವು ರಾಜ್ಯಗಳು ಸಪೋರ್ಟಿಗೆ ನಿಂತ್ಕೊಳ್ಳುತ್ತೆ ಇಂಥ ಪ್ರಕರಣದಲ್ಲಿ. ಉತ್ತರಾಖಂಡ ಆದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ರಾಜ್ಯಗಳು ಕೂಡ ಅದಕ್ಕೆ ನೆರವನ್ನು ನೀಡಿದ್ವು. ನಮ್ಮ ರಾಜ್ಯದ ಮಡಿಕೇರಿಯಲ್ಲಿ ಆದಂಥ ಸಂದರ್ಭದಲ್ಲೂ ನೆರವಿಗೆ ನಿಂತ್ಕೊಂಡಿದ್ರು. ಹಾಗೆ ಈ ಥರ ಪರಿಸ್ಥಿತಿಗಳು ದೇಶದಲ್ಲಿ ಆದಾಗ ಇನ್ನುಳಿದಂಥವ್ರು ಅದಕ್ಕೆ ಸಪೋರ್ಟಿಗೆ ನಿಂತ್ಕೊಳ್ತಾರೆ. ಇಲ್ಲೂ ಕೂಡ ಹಾಗೆ ಈಗ ಊಟದ ವ್ಯವಸ್ಥೆ ಅತಿ ಅಗತ್ಯತೆ ಇದೆ. ವಯನಾಡಲ್ಲಿ ಸಾವನ್ನಪ್ಪಿದ ಕನ್ನಡಿಗರ ಸಂಖ್ಯೆ ಈಗ 9ಕ್ಕೆ ಏರಿಕೆ ಆಗಿದೆ. ಚಾಮರಾಜನಗರದ 4 ಜನ, ಮಳವಳ್ಳಿಯ 3, KR ಪೇಟೆ ಮೂಲದ 2 ಸಾವನ್ನಪ್ಪಿರುವಂಥದ್ದು. ಒಂದು ಕಡೆಗೆ ಮಗಳು ಮತ್ತು ಅಳಿಯ ಸಾವನ್ನಪ್ಪಿದ್ರೆ, ಇನ್ನೊಂದು ಕಡೆಗೆ ಅಜ್ಜಿ ಮತ್ತು ಮೊಮ್ಮಗ ಸಾವನ್ನಪ್ಪಿರುವಂಥದ್ದು. ಮಳವಳ್ಳಿಯ ಸಾವಿತ್ರಿ, ಮೊಮ್ಮಗ ಅಚ್ಚು ಮತ್ತು ಶ್ರೀಕುಟ್ಟಿ, ಮುಂಡಕೈನಲ್ಲಿ ಮಂಡ್ಯದ ಲೀಲಾವತಿ ಮತ್ತು ಮಗು ನಿಹಾಲ್ ಸಾವನ್ನಪ್ಪಿರುವಂಥದ್ದು. ಸೊ ವಯನಾಡಲ್ಲಿ ಸಾವನ್ನಪ್ಪಿರುವಂಥವರ ಸಂಖ್ಯೆ ಈಗ 9ಕ್ಕೆ ಏರಿಕೆ ಆಗಿದೆ. ಅವರ ಸಂಕಟ ಮಾತ್ರ ಬಹಳ ಬಹಳ ಕಷ್ಟ. ಆ ಕುಟುಂಬದವರಿಗೆ ಬಹಳ ಕಷ್ಟ ಇದೆ. 9 ಜನ ಈಗ ಸಾವನ್ನಪ್ಪಿರೋದು ಇಲ್ಲಿಯವರೆಗೂ ಕೂಡ. ಚಾಮರಾಜನಗರದ ಪುಟ್ಟಸಿದ್ದ ಶೆಟ್ಟಿ 62 ವರ್ಷ, ರಾಣಿ ಮದರ್ 50 ವರ್ಷ, ರಾಜನ್ ರಜನಿ, ಮಳವಳ್ಳಿಯ ಸಾವಿತ್ರಿ, ಮೊಮ್ಮಗ ಅಚ್ಚು, ಶ್ರೀಕುಟ್ಟಿ ಇವರ ದೇಹ ಎಲ್ಲ ಪತ್ತೆಯಾಗಿದೆ. ಮುಂಡಕೈನಲ್ಲಿ ಮಂಡ್ಯದ ಲೀಲಾವತಿ ಮತ್ತು ಮಗು ನಿಹಾಲ್ ಸಾವನ್ನಪ್ಪಿರುವಂಥದ್ದು. ಸೊ ಅವರು ಅಲ್ಲಿ ಆಗಿರುವಂಥ ಘಟನೆಯನ್ನು ವಿವರಿಸ್ತಾ ಇದ್ದಾಗಲೇ ಒಂದು ರೀತಿಯಾಗಿ ಸಂಕಟ ಆಗ್ಬಿಡುತ್ತೆ. ಮಲೆನಾಡಿನಲ್ಲಿ ಗುಡ್ಡ ಕುಸಿತ ಆದ ಪರಿಣಾಮವಾಗಿ ನಿಮಿಷಕ್ಕೂ ಕೂಡ ಸಾವಿನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಲ್ಲಿ KR ಪೇಟೆ ಅಂದರೆ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ಕೂಡ ಅಲ್ಲಿ ನಿವಾಸಿಗಳಿದ್ರು. ಕತ್ತರಘಟ್ಟ ಗ್ರಾಮದಲ್ಲಿ ಅವರು ಕೂಡ ಇದೀಗ ನಾಪತ್ತೆ ಆಗಿದ್ದಾರೆ. ಲೀಲಾವತಿ 55 ವರ್ಷ. ಈ ಬಗ್ಗೆ ಮಾತನಾಡೋಕ್ಕೆ ಲೀಲಾವತಿ ಅವರ ಮಗಳು ನಮ್ಮ ಒಟ್ಟಿದ್ದಾರೆ, ಅವರನ್ನು ಮಾತಾಡ್ತೀನಿ. ಅಮ್ಮ, ಕೊನೆಯದಾಗಿ ನಿಮ್ಮ ತಾಯಿಯವ್ರ ಜೊತೆ ಮಾತನಾಡಿದ್ದೇನು, ಏನು ಹೇಳಿದ್ರು ಅಂತೇಳಿ? 8 ಗಂಟೆಲಿ ಮಾಡಿದ್ರು. ನನ್ನ ತಮ್ಮ ಇರಲಿಲ್ಲ, ನೀ ಕೈಲಿ ಫೋನ್ ಕೊಡಿ ಅಂತಂದೆ. ಅವನು ಬಂದು ಸ್ನಾನ ಮಾಡ್ತಾವನೆ ಅಂತಂದ್ರು. ಮಳೆ ಜಾಸ್ತಿ ಆಗೈತೆ ಅಂತ ಟಿವಿಲೆಲ್ಲ ತೋರಿಸ್ತವ್ರೆ, ಬಂದ್ಬಿಡಿ ಅಂದೆ. ಇಲ್ಲಿ ಮಳೆ ಐತೆ, ಅಷ್ಟೊಂದು ಮಳೆ ಇಲ್ಲ, ಇಲ್ಲಿ ಏನೂ ಆಗೋದಿಲ್ಲ ಅಂತಂದರು. ನಾನು ಏನಾದರೂ ಆಗಲಿ ಮಳೆ ಮುಗಿಸ್ಕೊಂಡು ಹೋಗುರಿ, ಪಾಪನ್ನು ಜಾನ್ಸಿನೋ ನೀನು ಕಳಿಸ್ಬಿಡು, ನೀನು ಬಾವ ಅಂತ ಕರೆದೆ. ನಮ್ಮಪ್ಪ ಕೋಪ ಮಾಡ್ಕೊಂಡು, ಇವನು ನೀ ಬತ್ತಾಯಲ್ಲ, ನಾಳೆಗೆ ಬರ್ತೀವಿ ಕಣವ, ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬಟ್ಟೆ ಅಂದರು. ಬೆಳಿಗ್ಗೆಗೆ ಬರೋಷ್ಟೊಳಗೆ ರಾತ್ರಿ 1:45 ಎಲ್ಲ ಕೊಚ್ಚೋಗವ್ರೆ. ಮನೆ ಹೊಸ್ದಾಗಿ ಮನೆ ಕಟ್ಟಿದ್ರು, ಮುಂದಿನ ತಿಂಗಳು ಗೃಹ ಪ್ರವೇಶ ಇಟ್ಕೊಂಡಿದ್ರು ಸರ್. ಅದರಲ್ಲಿ ಎಲ್ಲ ಕೊಚ್ಚೋಗಿ ಪಾಪನ ಕೈ ಹಿಡ್ಕೊಳ್ಳೋಷ್ಟೊಳಗೆ ನಮ್ಮಮ್ಮ ಹೊಂಟೋಗವ್ರೆ. ನಮ್ಮಮ್ಮಂಗೆ ದೊಡ್ಡ ಬಂಡೆ ಹೊಡೆದು ಮುಂದಕ್ಕೆ ಹೊಂಟೋದ್ರು ನಮ್ಮಮ್ಮ. ಪಾಪನ ಹಿಡ್ಕೊಳ್ಳೋಣ ಅನ್ನಷ್ಟಲ್ಲಿ ಗೋಡೆ ಕುಸಿದು ಪಾಪು ಮೇಲೆ ಬಿದ್ದೋಗೈತೆ. ಜಾನ್ಸಿ ಎಲ್ಲ ಕಡೆ ಮಣ್ಣೆಲ್ಲಾನು ತೆಗ್ದು ನೋಡವಳೆ, ಪಾಪು ಇಲ್ಲ. ನಮ್ಮ ಅಪ್ಪಾಜಿ ಪಾಪುನ ಹುಡ್ಕಾಡವ್ರೆ, ಅಪ್ಪ ಅಮ್ಮ. ತಮ್ಮ ಮಾತ್ರ ಮುಂದೆ ಅಲ್ಲೇ 1 ಕಿಲೋಮೀಟ್ರಷ್ಟು ಹೋಗಿ ಮಣ್ಣೊಳಗೆ ಊತೋಗಿ ಹೆಂಗೋ ಬಚಾವಾಗಿ ಎದ್ದು ಬಂದವನೇ. ಅವನಿಗೆ ಸ್ಪೈನೋ ಕಾಡು ಕಟ್ಟಾಗೈತೆ. ಮೂಗು ಬಾಯಿಗೆಲ್ಲ ಶ್ವಾಸಕೋಶಕ್ಕೆಲ್ಲ ಮಣ್ಣು ತುಂಬ್ಕೊಂಡು ಅವನು ಐಸಿಯುನಲ್ಲಿ ಮಿಮ್ಸ್ ಹಾಸ್ಪಿಟಲಲ್ಲಿ ಇದ್ದಾನೆ ಸರ್. ಅಂದ್ರೆ ಮೊನ್ನೆ ನಿಮ್ಮ ತಾಯಿಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರೇನು ಮಾತಾಡಿದ್ರು, ನೀವೇನು ಮಾತಾಡಿದ್ರಿ ಅಂತೇಳಿ? ಬರ್ತೀನಿ ಬೆಳಿಗ್ಗೆಗೆ ಅಂತ ಅಂದರು. ಒಂದ್ಸಲ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರು. ನೀನು ಬರ್ನಿಲ್ಲ ಅಂದರೆ ಅಲ್ಲೇ ಸಾಯಿ,
ಮಕ್ಕಳನ್ನಾದರೂ ಕಳಿಸು ಅಂತ ಅಂದೆ. ನಾನು ಸಾಯ್ತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ. ನಾನು ಒಂದೇ ಒಂದ್ಸಲ ನೋಡಬೇಕು ಅವ್ರನ್ನ. ನಮ್ಮ ಸಿರಿ ಊಟ ಮಾಡ್ತಾ ಇದ್ದ ನನ್ನ ತಮ್ಮನ ಪಾಪು. ಅತ್ತೆ ನನ್ನ ಸೈಕಲ್ ತೆಗ್ದು ಮಡಗು ಬರ್ತೀನಿ ಅಂದ. ಸೈಕಲ್ಲು ಇಲ್ಲೇ ಐತೆ, ಸೈಕಲ್ ಯಾರಿಗೂ ಕೊಡಬೇಡ, ನಾನೇ ಬರ್ತೀನಿ ಅಂದ. ಬರಲಿಲ್ಲ. ಅವನು ನನ್ನ ಜೊತೆ ಒಂದೇ ಮಾತು ಮಾತಾಡ್ದ. ದಿನ ವಿಡಿಯೋ ಕಾಲ್ ಮಾಡಿ ನನಗೆ ಉಮ್ಮ ಕೊಡ್ತಿದ್ದ. ಅಯ್ಯೋ ಅಕ್ಕ ಜಿಲ್ವಕ್ಕ ನಮ್ಮ ಅಪ್ಪ ಸ್ವೆಟ್ರು ತಂದದೆ ನೋಡು, ತಾತ ಸ್ವೆಟ್ರು ತಂದದೆ ಅಂತ ತೋರಿಸ್ದ ವಿಡಿಯೋ ಕಾಲಲ್ಲಿ. ಹೊಂಟೋದ. ಅಯ್ಯೋ. ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ಪ್ರತ್ಯಕ್ಷವಾಗಿ ಸಾಕ್ಷಾತ್ ವರದಿಯನ್ನ ಮಾಡ್ತಾ ಇದ್ದಾರೆ ಕೇರಳದ ವಯನಾಡಿನಿಂದನೇ. KP ನಾಗರಾಜ್, ಈಗ ಯಾವ ಜಾಗದಲ್ಲಿದ್ದೀರಾ? ಈಗಿರುವಂಥ ಪರಿಸ್ಥಿತಿ ಏನು, ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ KP ನಾಗರಾಜ್? ಅರುಣ್, ಮತ್ತೆ ರಣಭೀಕರವಾದಂತಹ ಮಳೆ ಕೂಡ ಈಗ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸವನ್ನ ಒಂದು ಕಡೆಯಲ್ಲಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲೂ ಕೂಡ ಈಗ ತಾತ್ಕಾಲಿಕವಾದಂತಹ ಸೇತುವೆಗಳನ್ನು ನಿರ್ಮಿಸಿ ಅದರ ಮೂಲಕವಾಗಿ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಗದೊಂದು ಭಾಗದಲ್ಲೂ ಕೂಡ ಮಾಡ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಜೋರು ಮಳೆ ಬರ್ತಾ ಇದೆ. ಇಡೀ ಚೂರಲ್ ಕಣಿವೆ ಇದು ನದಿ ಕೂಡ ತುಂಬಿ ಹರಿತಾ ಇದೆ. ಅರುಣ್, ಬೆಳಿಗ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಮಳೆ ಕಡಿಮೆ ಆಗಿತ್ತು. ದಿಢೀರ್ನೆ ಮಳೆ ಮತ್ತೆ ಹೆಚ್ಚಾಗಿರುವಂಥ